ನಮಸ್ಕಾರ ವೀಕ್ಷಕರೇ, ಮಚ್ಚುಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೇನೆ. ಫೈನಲಿ ಒಂದು ಈ ಫ್ಯಾಮಿಲಿ ಟ್ರಿಪ್ 4 ವರ್ಷದಿಂದ ಕಾಯ್ತಾ ಇದ್ದಂತಹ ಫ್ಯಾಮಿಲಿ ಟ್ರಿಪ್. ನಾವು ಇಲ್ಲಿಗೆ ಹೇಗೆ ಬಂದೆವು, ಏನೆಲ್ಲ ಕತೆ ಎಲ್ಲ ಈ ಬ್ಲಾಗ್ ಅಲ್ಲಿ ನಿಮಗೆ ಗೊತ್ತಾಗ್ತದೆ. ಬನ್ನಿ ಹೋಗ್ತಾ ಹೋಗ್ತಾ ಬ್ಲಾಗ್ ಅನ್ನ ನೋಡುವ. ಸುಮ್ಮನೆ ಅಲ್ಲಿ ಹೋದೆವು ಇಲ್ಲಿ ಹೋದೆವು ಅಂತ ಹೇಳೋದಕ್ಕಿಂತಲೂ ನನ್ನದೇ ಶೈಲಿಯಲ್ಲಿ ಕಥೆಯನ್ನು ನಮ್ಮ ದಿನವನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಹೋಗ್ತೇನೆ. ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೇನೆ. ಬೆಳಗ್ಗೆ 4 ಗಂಟೆಗೆ ನಮ್ಮ ಪ್ರಯಾಣ ನಮ್ಮ ಮಚ್ಚಿಮಲೆ ಮನೆಯಿಂದ ಶುರುವಾಯಿತು. ಅಲ್ಲಿಂದ ನನ್ನ ಗಂಡನ 2ನೇ ತಂಗಿಯ ಮನೆ ಹಾರಕರೆಗೆ ಹೋಗಿ ಅಲ್ಲಿಂದ ಗಂಡ ಹೆಂಡತಿ ಇಬ್ಬರನ್ನು ಕರೆದುಕೊಂಡು ನಾವು ಸೀದಾ ಹೋದದ್ದು ಮಂಗಳೂರಿನ ರೈಲ್ವೆ ನಿಲ್ದಾಣಕ್ಕೆ. ಇಲ್ಲಿ ಲಗೇಜ್ ಇಳಿಸಿಕೊಳ್ಳುವುದು, ಆಮೇಲೆ ನಮ್ಮ ವಂದೇ ಭಾರತ್ ಎಕ್ಸ್ಪ್ರೆಸ್ ಯಾವ ಒಂದು ಅಲ್ಲಿರ್ತದಲ್ಲ ಪ್ಲ್ಯಾಟ್ಫಾರ್ಮ್ 1, 2, 3, 4 ಅಂತ ಎಲ್ಲಿಗೆ ಬರ್ತದೆ ಅಂತ ನೋಡೋದು. ಇದನ್ನೆಲ್ಲ ನೋಡಿಕೊಂಡು ಅಲ್ಲಿ ನನ್ನ ಮಗಳಿಗೆ ನಾಯಿ ಅಂತ ಹೇಳಿ ಅದನ್ನು ತೋರಿಸಿಕೊಂಡು ಅದನ್ನೆಲ್ಲ ಏನೆಲ್ಲ ಕೆಲಸಗಳುಂಟು ಅಲ್ಲಿಗೆ ತಲುಪಿದ ಕೂಡಲೇ ಅದನ್ನೆಲ್ಲ ಮುಗಿಸಿಕೊಂಡು ಒಬ್ಬರಿಗೆ ಒಬ್ಬರು ನೆರವಾಗುತ್ತಾ, ಅಂದರೆ ಮಕ್ಕಳನ್ನು ಹಿಡ್ಕೊಳ್ಳೋದಾಗಿರಬಹುದು, ಲಗೇಜನ್ನು ಹಿಡ್ಕೊಳ್ಬೋದಾಗಿರ್ಬೋದು, ಎಲ್ಲವನ್ನೂ ಹಾಗೆ ನಾವು 6+3 ಜನ ಮಕ್ಕಳು ಶೇರ್ ಮಾಡಿಕೊಂಡು ಹೊಟ್ಟೆಗಟ್ಟಿ ಆಗಬೇಕಲ್ಲ. ಹೊಟ್ಟೆಗಟ್ಟಿಯಾಗದಿದ್ದರೆ ಪ್ರಯಾಣ ಸಾಗ್ತದಾ? ಅದು ಬೆಳಗ್ಗೆ ಮನೆಯಿಂದ 4 ಗಂಟೆಗೆ ಬೇರೆ ಹೊರಟಿದ್ದೇವೆ. ಹಾಗಾಗಿ ನಾವು ತಿಂಡಿ ಎಲ್ಲಿ ತಿಂದದ್ದು ಅಂತ ಕೇಳಿದರೆ ಬೆಳಗ್ಗೆ 6 ಗಂಟೆ ಅಷ್ಟು ಹೊತ್ತಿಗೆ ಮಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ನಮ್ಮ ತಿಂಡಿಯನ್ನು ನಾವು ತಿಂದದ್ದಾಯ್ತಾ. ಯಾಕಂತ ಹೇಳಿದರೆ ನಾವು ಪ್ರಥಮ ಬಾರಿ ವಂದೇ ಭಾರತ್ ಎಕ್ಸ್ಪ್ರೆಸ್ಸನ್ನು ಬುಕ್ ಮಾಡಿಕೊಂಡ ಕಾರಣ ನಮಗೆ ಟಿಕೆಟಲ್ಲಿ ಫುಡ್ ಸೇರಿಸ್ಲಿಕ್ಕೆ ಮರ್ತು ಹೋಗಿತ್ತು ಅಥವಾ ಏನೋ ಒಂದಾಗಿ ಎಡವಟ್ಟಾಗಿತ್ತು. ಹಾಗಾಗಿ ತಿಂಡಿ ಬುಕ್ ಮಾಡಲಿಕ್ಕಾಗಿರಲಿಲ್ಲ. ಹಾಗಾಗಿ ತಿಂಡಿಯನ್ನು ನಾವಲ್ಲಿ ರೈಲ್ವೆ ನಿಲ್ದಾಣದಲ್ಲೇ ತಿಂದೆವು. ಇಲ್ಲೊಂದು ಫಜೀತಿ ಆಯಿತು ನೋಡಿ ವಂದೇ ಭಾರತ್ಗೆ ಹತ್ತಬೇಕಿದ್ರೆ. ಯಾಕಂತ ಹೇಳಿದರೆ 3 ನಿಮಿಷ ಬಾಗಿಲು ತೆಗೆಯೋದು ಅಂತ ಹೇಳೋದು ನಮಗೆ ಗೊತ್ತಿತ್ತು. ಆದರೆ ಇನ್ನೇನು ನಾನು ನನ್ನ ದೊಡ್ಡತ್ತಿಗೆ ಸಣ್ಣತ್ತಿಗೆ, ಅಂದರೆ ನನ್ನ ಗಂಡನ ದೊಡ್ಡ ತಂಗಿ ಹಾಗೆ ಸಣ್ಣ ತಂಗಿ, ನಾನು ಹಾಗೆ ನನ್ನ ಪುಟ್ಟಕ್ಕ, ನಾವು 4 ಜನ ಹತ್ಲಿಕ್ಕೆ ಬಾಕಿ ಇರುವಾಗ ಆಶ್ಚರ್ಯ ಅಂತ ಹೇಳುವಾಗೆ ಡೋರ್ ಕ್ಲೋಸ್ ಆಗಿಬಿಡ್ತು. ನಮಗೂ ಗಡ ಶುರುವಾಯಿತು. ನಗುವುದೋ ಅಳುವುದೋ ನೀವೇ ಹೇಳಿ ಅಂತ ಹೇಳುವಾಗೆ ವ್ಯಥೆ ಪಟ್ಕೊಂಡೆವು, ನೆಗಾಡ್ಕೊಂಡು ಕೂಗಿಕೊಂಡು. ನೋಡಿ, ಒಂದು ಕ್ಲಿಪ್ಪನ್ನು ಕೂಡ ತಗೊಂಡೇವು. ನಮ್ಮ ಮುಖ ನೋಡಿದರೆ ನಿಮಗೆ ಗೊತ್ತಾಗಬಹುದು. ಆಮೇಲೆ ಅಲ್ಲಿ ಹಿಂದೆ ಸರ್ವಿಸ್ ಮಾಡೋರ ರೈಲಲ್ಲಿ ಸರ್ವಿಸ್ ಮಾಡೋರು ಹೇಳಿದರು, ಟೆನ್ಷನ್ ಮಾಡಬೇಡಿ, ಅದು ಸರ್ವಿಸಿಗೋಸ್ಕರ ಜಸ್ಟ್ ಓಪನ್ ಆದದ್ದು, ಈಗ ಓಪನ್ ಆಗ್ತದೆ ಅಂತ. ನಾವು ಹೊರಗೆ ಬಾಕಿ ಆದದ್ದು ನೋಡಿ ನಮ್ಮ ಮಕ್ಕಳು ಒಳಗೆ ಅಳುಮುಂಜಿಗಳ ಥರ ಮುಖ ಮಾಡ್ಕೊಂಡು ನಿಂತಿದ್ರು. ನೋಡಿ, ಗಂಡಸರೆಲ್ಲ ಹತ್ಯೆ ಆಗಿತ್ತು, ಹಾಗೆ ಮಕ್ಕಳು ಅವರಿಬ್ಬರು ಹತ್ಯೆ ಆಗಿತ್ತು. ಅಂತೂ ಒಂದು ಆಶ್ಚರ್ಯ, ಭಯ, ನಗುವಿನೊಂದಿಗೆ ಬೆಳಗ್ಗಿನ ಪ್ರಯಾಣ ಶುರುವಾಯಿತು. ನಮ್ಮ ಪ್ರಯಾಣ ಮತ್ತೆ ಶುರುವಾದದ್ದು ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಸೀದಾ ಎರ್ನಾಕುಳಂಗೆ. ನಮ್ಮ ಪ್ರಯಾಣ ಅಂದರೆ ಹೋಗ್ತಾ ಇರೋದು ಟ್ರಿಪ್ ಕೊಚ್ಚಿಗೆ ಆಯಿತಾ. ದಾರಿ ಉದ್ದಕ್ಕೂ ನಮಗೆ ಗಮ್ಮತ್ತು, ಸಂತೋಷ, ಖುಷಿ. ಅದರಲ್ಲಿಯೂ ಪುಟ್ಟಕ್ಕನನ್ನು ಸೇರಿಸಿ ನಾವು 4 ಜನ ವಂದೇ ಭಾರತ್ ಎಕ್ಸ್ಪ್ರೆಸ್ನಿಂದ ಒಂದು ಕ್ಷಣ ಹೊರಗೆ ಬಾಕಿಯಾದದ್ದನ್ನು ನೆನಪಿಸ್ಕೊಳ್ತಾ ಮಕ್ಕಳನ್ನು ಹತೋಟಿಯಲ್ಲಿ ಇಡಬೇಕು ಅಂತ ಹೇಳಿದರೆ ಆ ಒಂದು ಕ್ಷಣವನ್ನು ಅವರಿಗೆ ನೆನಪಿಸುತ್ತಾ ಅಂತೂ ಗಮ್ಮತ್ತು ಮಾಡಿಕೊಳ್ತಾ ನಾವು ಜಾಗೃತೆಗೆ ನಮಗೆ ಹಸಿವಾದರೆ ನಡುವಲ್ಲಿ ಅಂತ ಹೇಳಿ ಒಂದಷ್ಟು ತಿಂಡಿ ಕಟ್ಟುಗಳನ್ನೆಲ್ಲ ಹೊತ್ಕೊಂಡು ಬಂದಿದ್ದೆವು. ಅದನ್ನೆಲ್ಲ ತಿನ್ನುತ್ತಾ ಆಮೇಲೆ ಕಾಸರಗೋಡು ಹತ್ರ ತಲುಪಬೇಕಿದ್ರೆ ಅಲ್ಲೆಲ್ಲೋ ದೂರದಲ್ಲಿ ಕಾಣ್ತದಲ್ಲ ಸಮುದ್ರ, ಆಮೇಲೆ ನದಿ ಹೋಗಿ ಸಮುದ್ರಕ್ಕೆ ಸೇರುವ ಜಾಗ, ಇಂಥದ್ದೆಲ್ಲ ಸುಮಾರು ಕಾಣ್ಲಿಕ್ಕೆ ಸಿಗ್ತದೆ ಆಯಿತಾ. ಅದನ್ನೆಲ್ಲ ನೋಡ್ತಾ ಎಂಜಾಯ್ ಮಾಡ್ತಾ ಆಮೇಲೆ ಇದು ನಮ್ಮ ಮಾಮೂಲಿ ರೈಲಿನ ಹಾಗೆ ಅಲ್ಲಲ್ಲಿ ನಿಂತ್ಕೊಳ್ಳೋದಿಲ್ಲ, ಪರ್ಟಿಕ್ಯುಲರ್ ಸ್ಟೇಷನ್ಗಳಲ್ಲಿ ಮಾತ್ರ ನಿಲ್ಲುವಂಥದ್ದು. ಅಂತಲ್ಲಿ ಎಲ್ಲ ಎಷ್ಟು ಹೊತ್ತು ನಿಲ್ತದೆ ಅಂತ ಕರೆಕ್ಟಾಗಿ ವಾಚಲ್ಲೆಲ್ಲ ಟೈಮ್ ನೋಡಿಕೊಂಡು, ಯಾಕೆಂತ ಹೇಳಿದರೆ ನಾವು ಎರ್ನಾಕುಳಮಲ್ಲಿ ಪರ್ಫೆಕ್ಟ್ ಟೈಮಿಗೆ ಇಳ್ಕೊಳ್ಬೇಕಲ್ಲ. ಆಲ್ರೆಡಿ ಒಂದು ಫಜೀತಿ ಥರ ಆಗಿ ಹೋಗಿತ್ತಲ್ಲ. ಇರಲಿ, ಇದನ್ನೇ ಪುನಃ ಹೇಳ್ತಿದ್ದೇನೆ. ಯಾಕಂತ ಹೇಳಿದರೆ ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಇನ್ನು ಮುಂದೆ ಹೋಗೋದು ಅಂತ ಹೇಳಿದ್ರು ಆ ಘಟನೆ ನಮಗೆ ಜೀವಮಾನಕ್ಕೆ ಮರಿಲಿಕ್ಕಿಲ್ಲ. ಅದಾದ ನಂತರ ಒಂದು ರೌಂಡ್ ಉದ್ದಕ್ಕೆ ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲೆಲ್ಲ ಹೋದ್ವಿ, ಹೇಗೆ ಉಂಟು ನೋಡಲಿಕ್ಕೆ ಅಂತ ಹೇಳಿ.
ವಾಶ್ರೂಮ್ ಆಗಿರಬಹುದು, ಫುಡ್ ಸ್ಟೋರೇಜ್ ಮಾಡೋದಾಗಿರಬಹುದು, ಎಲ್ಲವನ್ನ ನೋಡಿಕೊಂಡು ಬಂದೆ. ಆಮೇಲೆ ಬೆಳಗ್ಗೆ ನಾವು ಹತ್ತಿದ ಕಾರಣ ನ್ಯೂಸ್ ಪೇಪರ್ ಹಾಗೆ ನೀರಿನ ಬಾಟ್ಲಿ ಕೊಟ್ಟಿದ್ರು. ಆಯಿತಾ, ನೀರಿನ ಬಾಟ್ಲಿ ನಾವು ಎಷ್ಟು ಸಲ ಕೇಳಿದ್ರು ಕೊಡ್ತಾರೆ. ಅದೊಂದು ಭಾರಿ ಸಂತೋಷದ ವಿಷಯ. ನಿಮಗೆ ಗೊತ್ತಾ, ನಾವು 3 ದಿವಸ ಕೂಡ ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ನಮಗೆ ಒಬ್ಬೊಬ್ಬರಿಗೆ ಕೊಟ್ಟ ನೀರಿನ ಬಾಟ್ಲಿಯಲ್ಲಿ ಎಷ್ಟು ಸುಧಾರಿಸಿದ್ದೇವೆ ಅಂತ ಹೇಳಿ ನಮಗೆ ಗೊತ್ತು. ಅಂತೂ ಇಡೀ ಪ್ರಯಾಣ ಗಮ್ಮತ್ತು ಮಾಡ್ತಾ, ಒಂದಷ್ಟು ವಿಷಯಗಳನ್ನು ಹೇಳಿಕೊಳ್ತಾ, ನೆಗಾಡ್ತಾ, ನಾವು ಒಂದಷ್ಟು ತಿಂಡಿ ಕಟ್ಟು ತಗೊಂಡು ಹೋಗಿದ್ದೇವೆ. 3 ಜನ ಮಕ್ಕಳನ್ನು ಸುಧಾರಿಸ್ಬೇಕಲ್ಲ, ಅದಲ್ಲದೆ ನಾವು ಬೇಗ ತಿಂಡಿ ತಿಂದಿರ್ತೇವೆ, ನಮಗೂ ಹಸಿವಾಗ್ತದೆ. ಹಾಗಾಗಿ ಒಂದಷ್ಟು ತಿಂಡಿ ಕಟ್ಟು ತಗೊಂಡು ಹೋಗಿದ್ದೆವು. ಅದನ್ನು ಎಲ್ಲ ತಿನ್ನುತ್ತಾ, ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ, ಸ್ವಲ್ಪ ನಿದ್ದೆ ಮಾಡ್ತಾ, ಹಾಗೋ ಹೀಗೋ ದಾರಿ ಕ್ರಮಿಸಿದಾಗ ಸರಿಯಾಗಿ ಮಧ್ಯಾಹ್ನ 12 ಗಂಟೆಗೆ ನಾವು ತಲುಪಬೇಕಾದ ಗಮ್ಯಸ್ಥಾನ, ಅಂದರೆ ನಾವು ತಲುಪಬೇಕಾದ ಸ್ಥಾನ ಕೊಚ್ಚಿ, ಎರ್ನಾಕುಲಂಗೆ ನಾವು ತಲುಪಿದೆವು. ಆಯಿತಾ, ಎಷ್ಟು ಭಯ ಪಟ್ಟಿದ್ದೆವು ಇಳಿಬೇಕು ಅಂತ ಹೇಳಿದರೆ, ಅಷ್ಟು ಜಾಗ್ರತೆ ಮಾಡ್ಕೊಂಡಿದ್ದೇವೆ. ನಮ್ಮ ಲಗೇಜ್ಗಳನ್ನಾಗಲಿ ನಮ್ಮ ಮಕ್ಕಳನ್ನಾಗಲಿ ಪಟ ಪಟ ಇಳಿಬೇಕು ಅಂತ. ನೋಡಿ, ಇದು ನಾವೀಗ ಇರುವಂಥದ್ದು ಕೊಚ್ಚಿ ರೈಲ್ವೆ ಸ್ಟೇಷನ್. ನಾವು 3 ದಿನ ಅಲ್ಲಿ ಇರುವ ಕಾರಣ ನಮಗೆ ಅಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲಿಕ್ಕೆ ಇನೋವಾ ಮೊದಲೇ ಬುಕ್ ಮಾಡಿಕೊಂಡಿದ್ದೆವು. ನಾವು ಕರೆಕ್ಟಾಗಿ ರೈಲ್ವೆ ಸ್ಟೇಷನ್ ತಲುಪಿದಾಗ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಆ ಇನೋವಾ ಗಾಡಿ ಅಲ್ಲಿ ರೆಡಿ ಆಗಿತ್ತು. ನಾವು ಗಾಡಿಯಲ್ಲಿ ನಮ್ಮ ಪಜಿಟಿಗಳನ್ನೆಲ್ಲ ಹೇಳ್ತಾ ನೆಗಾಡ್ತಾ, ಇಲ್ಲಿ ನಾವು ಇಳಿದ ರೈಲ್ವೆ ಸ್ಟೇಷನ್ ಕಾಣ್ತದೆ ಕೆಳಗೆ, ಹಾಗೆ ಇದು ಮೇಲೆ ಮೆಟ್ರೋ ಸ್ಟೇಷನ್. ನಾವು ಉಳ್ಕೊಳ್ಳುವ ಜಾಗಕ್ಕೆ ಹೋಗ್ತಾ ಇದ್ದೇವೆ. ನಾವೊಂದು ಅಪಾರ್ಟ್ಮೆಂಟ್ ಥರ ಪೆಂಟ್ ಹೌಸ್ ಬುಕ್ ಮಾಡಿದ್ದು. ರೂಮ್ ಟೂರ್ ಮಾಡ್ತಾ ಇದ್ದೇನೆ ನೋಡಿ. ಫಸ್ಟಿಗೆ ಇಲ್ಲಿ ಹಾಲ್, ಒಂದು ಸೋಫಾ ಸೆಟ್ ಉಂಟು, ಟಿವಿ ಉಂಟು. ಅದಾದ ನಂತರ ಲೆಫ್ಟಲ್ಲಿ ಕಾಣೋದು ಕಿಚನ್, ಹಾಗೆ ಅಲ್ಲಿ ಫ್ರಿಡ್ಜ್ ಇತ್ತು, ಸಣ್ಣ ಡೈನಿಂಗ್ ಟೇಬಲ್ ಇತ್ತು. ನಾವೇ ಅಡುಗೆ ಮಾಡ್ಕೊಳ್ಳೋದಿದ್ರೆ ಅದಕ್ಕೆ ಪಾತ್ರೆಗಳೆಲ್ಲ ಅಲ್ಲಿ ಇತ್ತು. ಅದಾದ ನಂತರ ವಾಪಸ್ ಲೆಫ್ಟಲ್ಲಿ ಸಿಗೋದು ಒಂದು ಬೆಡ್ರೂಮ್, ಅಲ್ಲೇ ಒಂದು ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್ ಉಂಟು. ಹಾಗೆ ಒಂದು ಶೆಲ್ಫ್ ಕೂಡ ಇತ್ತು, ನಮ್ಮ ಸಾಮಾನುಗಳೆಲ್ಲ ಇಡಲಿಕ್ಕೆ, ಗಾಡ್ರೇಜ್ ಅಂತಲೇ ಹೇಳ್ಬೋದು, ಅದು ಕೂಡ ಇತ್ತು. ಹಾಗೆ ಆ ರೂಮಿಂದ ಹೊರಗೆ ಬಂದು ವಾಪಸ್ ಸ್ಟ್ರೈಟ್ ಹೋದಾಗ ಸ್ಟ್ರೈಟ್ ಇರೋದು ಪುನಃ ಇನ್ನೊಂದು ಬೆಡ್ರೂಮ್. ಆಯಿತಾ, ಎಲ್ಲವೂ ಡಬಲ್ ಕಾಟ್ ಇರುವಂತಹ ಬೆಡ್ರೂಮೇ ಇದ್ದದ್ದು. ಆಮೇಲೆ ಇಲ್ಲಿ ಸಹ ಹಾಗೆ ಒಂದು ಸ್ಟೋರ್ ಮಾಡಲಿಕ್ಕೆ, ಸಾಮಾನೆಲ್ಲ ಸ್ಟೋರ್ ಮಾಡಲಿಕ್ಕೆ ಒಂದು ಗಾಡ್ರೇಜ್, ಹಾಗೆ ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್ ಇತ್ತು. ಎಷ್ಟು ಕ್ಲೀನ್ ಇತ್ತು ಅಂತ ಹೇಳಿದರೆ, ಆಗ ತಾನೇ ನಾವೇನು ಹೊಸದಾಗಿ ಕಟ್ಟಿದರೆ ಯಾವ ಥರ ಇರ್ತದೆ ಅಷ್ಟು ಕ್ಲೀನ್ ಇತ್ತು. ಮೇಂಟೆನೆನ್ಸ್ ಕೂಡ ಹಾಗೆ ಸೂಪರ್ ಆಗಿತ್ತು. ನಮಗೆ ಮಿತ ದರದಲ್ಲಿ ಸಿಕ್ಕಿತ್ತು 2 ದಿವಸಕ್ಕೆ. ರೂಮಲ್ಲಿ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ನಂತರ ನಾವು ಊಟ ಮಾಡಲಿಕ್ಕೆ ಹೋಟೆಲ್ ಆರ್ಯಾಸ್ ಪಾರ್ಕಿಗೆ ಹೋದೆವು. ಸೂಪರ್ ಫುಡ್ ಆಯಿತಾ, ಮನೆ ಊಟದ ಹಾಗೆ ಇತ್ತು. ನಮಗೆ ಬೇಕಾದನ್ನೆಲ್ಲ ಆರ್ಡರ್ ಮಾಡಿ ನಮಗೆ ಒಂಥರ ಅದು ಮನೆ ಫುಡ್ ಇತ್ತು. ನಮಗೆ ಅಲ್ಲಿ ಆಹಾರಕ್ಕೆ ಪ್ರಾಬ್ಲಮ್ ಆಗ್ಬೋದು ಅಂದ್ಕೊಂಡಿದ್ದೆವು ಕೊಚ್ಚಿಯಲ್ಲಿ, ಬಟ್ ನಮಗೆ ಎಲ್ಲೂ ಆಹಾರಕ್ಕೆ ಪ್ರಾಬ್ಲಮ್ ಆಗಲಿಲ್ಲ. ಊಟಕ್ಕೆಲ್ಲ ಪುಟ್ಟಕ್ಕನದ್ದು ಸೇಳೆ ಆಗ್ತಾ ಇತ್ತು. ಎಲ್ರಿಗೆ ಅವಳ ಸೇಳೆ ನೋಡೋದೇ ಕೆಲಸ ಆಗಿತ್ತು. ಊಟ ಆದ ನಂತರ ನಾವು ಕೊಚ್ಚಿ ಸೈಟ್ ಸೀಯಿಂಗಿಗೆ ಹೊರಟೆವಾಯ್ತಾ. ಹೋದ ದಿವಸದಿಂದಲೇ ಮಧ್ಯಾಹ್ನ ಮೇಲೆಯಿಂದಲೇ ನಾವು ಕೊಚ್ಚಿ ಸೈಟ್ ಸೀಯಿಂಗಿಗೆ ಹೊರಟಿದ್ದೇವೆ. ಫಸ್ಟ್ ನಾವು ಹೋದ ಜಾಗ ಮಂಗಳವನಂ ಬರ್ಡ್ ಸ್ಯಾಂಕ್ಚುರಿ ಅಂತೇಳಿ. ನೀವೆಲ್ಲಾದರೂ ಗೂಗಲ್ ಮ್ಯಾಪಲ್ಲಿ ಎಲ್ಲ ನೋಡಿಕೊಂಡು ಗೂಗಲಲ್ಲೆಲ್ಲ ಸರ್ಚ್ ಮಾಡಿಕೊಂಡು ಈ ಪ್ಲೇಸಿಗೆ ಕೊಚ್ಚಿಯಲ್ಲಿ ತಿರುಗಾಡ್ಲಿಕ್ಕೆ ಬರ್ತಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಗಮನಿಸಿ, ಈ ಜಾಗಕ್ಕೆ ನೀವು ಹೋಗಬೇಕು ಅಂತಲೇ ಇಲ್ಲ. ನೀವು ವೃಕ್ಷ ಪ್ರೇಮಿ ಸಸ್ಯ ಪ್ರೇಮಿಗಳಾಗಿದ್ದು ಏನಾದರೂ ಕಲಿತೀರಿ ಅಂತ ಹೇಳಿದರೆ ಈ ಜಾಗಕ್ಕೆ ಹೋಗಬಹುದು. ಅದು ಬಿಟ್ಟು ಬರ್ಡ್ಸನ್ನು ನೋಡ್ತೇವೆ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದರೆ ಅಲ್ಲೇನೂ ಸಿಗೋದಿಲ್ಲ. ನಮ್ಮ ಪುಣ್ಯಕ್ಕೆ ವೈಲ್ಡ್ ಲೈಫ್ ವೀಕ್ ಸೆಲೆಬ್ರೇಷನ್ 2ನೇ ತಾರೀಕಿಂದ 8ನೇ ತಾರೀಕುವರೆಗಿದ್ದ ಕಾರಣ ಎಂಟ್ರೆನ್ಸ್ ಒಂದು ಫ್ರೀ ಇತ್ತು. ಹಾಗಾಗಿ ಫ್ರೀ ಟಿಕೆಟಲ್ಲಿ ಹೋಗಿ ಬಂದೆವು. ಇಲ್ಲಿ ಬರ್ಡ್ ಸ್ಯಾಂಕ್ಚುರಿ ಅಂತ ನಾವು ಬಂದದ್ದು. ಇಲ್ಲಿ ಬಂದದ್ದು ಖುಷಿ ಅಂತ ಹೇಳಿದ್ರೆ, ಎಂಟ್ರಿ ಆಗುವಾಗ ನಮಗೆ ಖುಷಿ ಆಯ್ತು. ಎಂತ ಅಂತ ಹೇಳಿದ್ರೆ ಟಿಕೆಟ್ ಇಲ್ಲ, ಫ್ರೀ ಎಂಟ್ರಿ ಅಂತ ಹೇಳಿ. ಇಲ್ಲಿ ಒಳಗೆ ಬಂದು ಈಗ ಸತ್ಯ ಅನ್ನಿಸ್ತಾ ಉಂಟು, ಫ್ರೀ ಕೊಟ್ರೆ ಇದ್ರೊಳಗೆ ಬರೋದು ಬೇಡ ಅಂತ. ಯಾಕಂತ ಹೇಳಿದ್ರೆ ಎಂಥದ್ದು ಇಲ್ಲ ಈ ಪ್ಲೇಸ್ ಅಲ್ಲಿ, ಕಾಡು ಮಾತ್ರ ಆಯ್ತಾ. ಅದಕ್ಕೆ ಬಂದದ್ದಕ್ಕೆ ಇಲ್ಲಿ ಒಂದು ಮರದಲ್ಲಿ ಕೂತು ಚಂದ ಒಂದು ಫೋಟೋ ಎಲ್ಲ ತಗೊಳ್ತಾ ಇದ್ದೇವೆ. ಅದರ ಜೊತೆ ಇಲ್ಲಿ ಕಾಣ್ತಾ ಉಂಟೆಲ್ಲ ನಿಮ್ಗೆ ಗೊತ್ತಿಲ್ಲ, ಎಷ್ಟೆಷ್ಟು ದೊಡ್ಡ ಸೊಳ್ಳೆಗಳು ಕಷ್ಟ ಉಂಟು ಅಂತ ಹೇಳಿದ್ರೆ, ಸೊಳ್ಳೆಗಳಿಂದ ಕಚ್ಚಿಸಿಕೊಳ್ಳುವ ಯೋಗ. ಚಂದ್ರಣ್ಣ, ಹೆಂಗಿದ್ದು ಈ ಜಾಗ?
ಅಟರ್ ವೇಸ್ಟ್ ಅಲ್ಲ ಇದು. ಫ್ರೀಗೆ ಕೊಟ್ಟರು ಸಹ ಈ ಜಾಗೆ ಬರ್ತೆ ವಿಸಿಟ್ ಅಲ್ಲ, ಯಾರು ಬರಬೇಡಿ ಬರಬೇಡಿ ಅಷ್ಟೇ. ಬರ್ಡ್ ಸ್ಯಾಂಕ್ಚುರಿಗೆ ಬಂದು ಏನಾಗ್ಲಿಕ್ಕಿಲ್ಲ, ಸುಮ್ಮನೆ ಕ್ಲೀನ್ ಇಲ್ಲ. ಎಂತ ಸೊಳ್ಳೆ, ಎಷ್ಟು ದೊಡ್ಡ ಸೊಳ್ಳೆ ಕಚ್ಚಿತ್ತು. ಇದಕ್ಕಿಂತ ನಮ್ಮ ಮನೆಯಲ್ಲಿ ಬಜಕ್ರೆ ಹಾಕಿ ಎಷ್ಟು ಒಳ್ಳೆದುಂಟು, ಸುಮಾರು ಉಂಟು, ಸುಮಾರು ಮನೆ ಹಾಕಿ ಶಬ್ದಗಳು ಹಾರಾಟಗಳೆಲ್ಲ ಉಂಟು. ಹೌದು, ನಾವು ಪ್ರಕೃತಿಯ ಮಧ್ಯದಲ್ಲಿರುವ ಕಾರಣ ನಮಗೆ ಕೇಳ್ತದೆ. ಇಲ್ಲಿ ಸುತ್ತಮುತ್ತ ಎಲ್ಲ ಪೇಟೆ ಬಿಲ್ಡಿಂಗ್ಗಳಿರುವ ಕಾರಣ ಮೋಸ್ಟ್ ಅದಕ್ಕೆ ಸಹ ಕಂಫರ್ಟೇಬಲ್ ಇರೋದಿಲ್ಲ ಅಲ್ಲ. ಈ ಜಾಗದಲ್ಲಿ ಏನೆಲ್ಲ ಉಂಟು ಅಂತ ಹೇಳೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ನಮಗೆ ಹಕ್ಕಿಗಳು ಕಾಣಲಿಲ್ಲ, ಚಿಟ್ಟೆಗಳು ಕಾಣಲಿಲ್ಲ, ಆಮೇಲೆ ಫಿಶಸ್ ಕೂಡ ಇರಲಿಲ್ಲ. ನೀರೇ ಆರಿ ಹೋಗಿದೆ, ಇನ್ನು ಮೀನುಗಳೆಲ್ಲಿಂದ ಇರೋದು. ನೀವು ಹೋಗುವ ಸಮಯದಲ್ಲಿ ಇದ್ರೂ ಇರಬಹುದು. ಇಂಥದ್ದೆಲ್ಲ ಹಕ್ಕಿಗಳು ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ ಅಂತ ಕೂಡ ಉಂಟು. ಕಾಣ್ಲಾ ಉಂಟು ಅಂತ ಇತ್ತಲ್ಲ, ಎಲ್ಲ ಕೊಳಚೆ ಆಗಿ ಹೋಗಿದೆ, ಏನೂ ಇಲ್ಲ, ನೀರೆಲ್ಲ ಒಣಗಿ ಹೋಗಿದೆ. ಈ ಅಕ್ಟೋಬರ್ 1ಗೆ ಈ ನಮ್ಮನೆ ನೀರು ಒಣಗಿದ್ರೆ ಇನ್ನೆಂತ ಕತೆ ಫ್ಯೂಚರಲ್ಲಿ. ಮಂಗಳವನಂ ಬರ್ಡ್ ಸ್ಯಾಂಕ್ಚುರಿ ಹತ್ರ, ಅಲ್ಲೇ ಆಸ್ಪಾಸು ಒಂದು 4-5 ಕಿಲೋಮೀಟರ್ ಅಂತರದಲ್ಲಿ ನಮಗೆ ಸಿಗ್ತದೆ ರೈನ್ಬೋ ಹ್ಯಾಂಗಿಂಗ್ ಬ್ರಿಡ್ಜ್ ಆಯಿತಾ. ಇಲ್ಲಿಂದ ನಿಂತ್ಕೊಂಡು ಈ ಕಡಲ ತಡಿಯ ಬ್ಯಾಕ್ ವಾಟರ್ಗಳೆಲ್ಲ ಇಲ್ಲಿ ಉಂಟು, ಅದನ್ನು ನೋಡ್ಬೋದು, ಅಲ್ಲಿ ಆನಂದವನ್ನು ಸವಿಬಹುದು. ಇಲ್ಲಿ ಒಂದಷ್ಟು ಫೋಟೋಸ್ಗಳನ್ನೆಲ್ಲ ತಗೊಂಡೆವು. ಅಲ್ಲಿ ನಿಮಗೆ ವಾಟರ್ ಮೆಟ್ರೋ ಫೆಸಿಲಿಟಿ ಕೂಡ ಉಂಟು, ಹಾಗೆ ಬೋಟ್ ರೈಡ್ ಕೂಡ ಉಂಟು. ವಾಟರ್ ಮೆಟ್ರೋ ಫೆಸಿಲಿಟಿಯಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಇಳಿದು ಆ ಜಾಗವನ್ನು ಎಲ್ಲ ನೋಡಬಹುದು. ನಾವು ಆ ಜಾಗಕ್ಕೆಲ್ಲ ಹೇಗೂ ನಮ್ಮ ಕಾರಲ್ಲೇ ಪ್ರಯಾಣ ಬೆಳೆಸ್ತೇವಲ್ಲ, ಒಂದು ಬೋಟ್ ರೈಡ್ ಮಾಡುವ ಅಂತ ಹೇಳಿಕೊಂಡು 1 ಗಂಟೆಯ ಬೋಟ್ ರೈಡ್ ಮಾಡಿದೆವು. ನಮ್ಮ ಪುಟ್ಟಕ್ಕನಿಗೆ ಇಡೀ ಟ್ರಿಪ್ಪಲ್ಲಿ ಎಂತ ಕಂಡಿದೋ ಇಲ್ವೋ ಗೊತ್ತಿಲ್ಲ, ಬೇಕಾದಷ್ಟು ನಾಯಿ, ಬೆಕ್ಕು, ದನ, ಹಾಗೆ ನೀರು, ಜೀಜಿ ಜೀಜಿ ಇದಿಷ್ಟು ಕಂಡಿದೆ ಇಲ್ಲಿ. ಅವಳು ಹೇಳ್ತಾ ಇದ್ದದ್ದು ಅದನ್ನೇ. ನಾನೀಗ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ, ನನ್ನ ಪಕ್ಕದಲ್ಲಿದ್ದಾಳೆ ನೋಡಿ, ಈಗಲೂ ಶುರು ಮಾಡಿದ್ಲು ಜೀಜಿ ಜೀಜಿ ಅಂತ. ಇಲ್ಲಿ ಬೋಟ್ ರೈಡ್ ನಾವು ಮಾಡಬೇಕಿದ್ರೆ ನೇವಿಯವರದ್ದು ಶಿಪ್ ಎಲ್ಲ ಕಾಣ್ತದೆ. ಹಾಗೆ ಸುಮಾರು ಜಾಗಗಳನ್ನು ಅವ್ರು ನಮಗೆ ತೋರಿಸ್ತಾ ಹೋಗ್ತಾರೆ. ಚೈನೀಸ್ ನೆಟ್ ಫಿಶಿಂಗ್, ದೊಡ್ಡ ರೆಸಾರ್ಟ್, ಆಮೇಲೆ ಹೈಕೋರ್ಟ್, ಚೈನೀಸ್ ನೆಟ್ ಫಿಶಿಂಗ್, ಆಮೇಲೆ ಬೋಲ್ಗಟ್ಟಿ ರೆಸಾರ್ಟ್, ಈಗ ಅದು ಬೋಲ್ಗಟ್ಟಿ ಪ್ಯಾಲೇಸ್ ಆಗಿತ್ತಂತೆ. ಅದನ್ನೆಲ್ಲ ಸುಮಾರು ತೋರಿಸಿಕೊಂಡು ಸಾಧಾರಣ 1 ಗಂಟೆಯಷ್ಟು ಹೊತ್ತು ನಿಮಗೆ ಬೋಟ್ ರೈಡ್ ಮಾಡಿಸ್ತಾರೆ. ನಾವು ಸನ್ಸೆಟ್ ಆಗುವಲ್ಲಿವರೆಗೆ ಅದು ಉದ್ದಕ್ಕೆ ವಾಕ್ ಮಾಡುವಂಥದ್ದು ಮರೀನ್ ಡ್ರೈವ್. ಅಲ್ಲೇ ಕೂತ್ಕೊಂಡೆವು, ಕಾಫಿ ಟೀ ಎಲ್ಲ ಕುಡಿದು ಸನ್ಸೆಟ್ಟನ್ನು ಎಂಜಾಯ್ ಮಾಡ್ತಾ, ಪಟ್ಟಾಂಗ ಹೊಡಿತಾ, ಹಲವಾರು ಫೋಟೋಸ್ಗಳನ್ನೆಲ್ಲ ತೆಗೆದುಕೊಳ್ತಾ ನಾವು ಸುಮಾರು ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೇವೆ. ಆ ಜಾಗವೇ ಹಾಗಿತ್ತು, ಅಲ್ಲಿಂದ ಹೋಗ್ಲಿಕ್ಕೆ ಮನಸ್ಸೇ ಆಗದಷ್ಟು. ಆ ಜಾಗವನ್ನೆಲ್ಲ ನೋಡಿಕೊಂಡು ಪುಟ್ಟಕ್ಕಂತೂ ಎಲ್ಲೂ ತೊಂದರೆ ಕೊಡಲಿಲ್ಲ ನಮಗೆ. ಈ ದಿವಸ ಭಾರಿ ಖುಷಿಯಾಗಿತ್ತು. ಯಾಕಂತ ಹೇಳಿದರೆ ನಮ್ಮ ಫುಲ್ ಟ್ರಿಪ್ಪಲ್ಲಿ ಅವಳೇ ಸಣ್ಣವಳಲ್ಲ, ಅವಳದ್ದು ಯೋಚನೆ ಇರ್ತದೆ. ಅವಳು ಟಾಟಾ ಮಾಡಿಕೊಂಡು ಬೈ ಬೈ ಮಾಡಿಕೊಂಡು, ನಾನು ಅದನ್ನು ಸಹ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೇನೆ. ಸನ್ಸೆಟ್ ಎಲ್ಲ ಮುಗಿಸಿಕೊಂಡು ನಾವು ಹೋಟೆಲ್ ಶರವಣ ಭವನಕ್ಕೆ ಹೋಗಿ ನಮ್ಮ ರಾತ್ರಿಯ ಊಟವನ್ನು ಮುಗಿಸಿಕೊಂಡು ಹೊರಟೆವು. ರೂಮಿಗೆ ಬಂದು ಫ್ರೆಶನ್ ಅಪ್ ಎಲ್ಲಾಗಿ ಮಕ್ಕಳನ್ನೆಲ್ಲ ನಿದ್ದೆ ಮಾಡಿಸಿದೆವು. ಮಗ ಮಾತ್ರ ಮಲಗಿರಲಿಲ್ಲ. ನಾನೊಂದಷ್ಟು ಗೇಮ್ಸನ್ನು ರೆಡಿ ಮಾಡ್ಕೊಂಡು ಬಂದಿದ್ದೆ, ಕೂತ್ಕೊಂಡು ಆಟಾಡುವ ಥರ. ಹೋದೆ ಟ್ರಿಪ್ ಸುಮ್ಮನೆ ಹೋದೆವಾ ಬಂದೆವಾ ಅಂತ ಆಗಬಾರ್ದು, ಗಮ್ಮತ್ತು ಮಾಡಬೇಕು ಅಂತ ಹೇಳೋದು ನನ್ನ ಇಂಟೆನ್ಷನ್ ಆಗಿತ್ತು. ನಾವು 6 ಜನ ಈ ಥರ ಯಾವತ್ತೂ ಸಿಗ್ತಾ ಇರ್ತೇವೆ ಫ್ಯಾಮಿಲಿ ಫಂಕ್ಷನ್ಗಳಲ್ಲಿ, ಆದರೆ ಈ ಥರ ಟೈಮ್ ಸ್ಪೆಂಡ್ ನಮಗೆ ಯಾವತ್ತೂ ಮಾಡಲಿಕ್ಕಾಗೋದಿಲ್ಲ. ಹಾಗೆ ಒಂದಷ್ಟು ಗೇಮ್ಸ್ ರೆಡಿ ಮಾಡಿಕೊಂಡಿದ್ದೆ. ಗೇಮ್ಸ್ ಏನಪ್ಪ ಅಂತ ಹೇಳಿದರೆ, ಒಂದಷ್ಟು ಪ್ರಶ್ನೆಗಳು ತಯಾರಿಸಿದ್ದೆ. ಆ ಪ್ರಶ್ನೆಗಳಿಗೆ ಒಂದು ಪರ್ಟಿಕ್ಯುಲರ್ ಅಕ್ಷರದಿಂದಲೇ ಉತ್ತರ ಶುರುವಾಗೋದು ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಈಗ ನಾನಿಲ್ಲಿ ಎಲ್ಲ ಪ್ರಶ್ನೆಗಳಿಗೆ, ನಾನೀಗ ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಶುರುವಾಗುವುದು ಪಾದಿಂದ ಅಂತ ಹೇಳಿದ್ದೆ. ಪ ಅಥವಾ ಪಂ, ಪ ಇಲ್ಲ, ಪಿ ಇಲ್ಲ, ಆ ಥರ ಇಲ್ಲ. ಸೊ ಈಗ ನಿಮಗೂ ಕಾಣಬಹುದು ಯಾವ ಥರ ಅಂತ. ಇಲ್ಲಿ ನೋಡಿ, ಪ್ರಶ್ನೆ ಕೇಳಿದ್ರು ಉತ್ತರ ಕೊಡಬೇಕು. ಅದು ಪಾ ಇಲ್ಲ, ಪಿ ಇಲ್ಲ, ಅದು ಯಾವುದಿಲ್ಲ, ಬರೀ ಪಾ ಮಾತ್ರ. ಯಾರು ಬೇಕಾದ್ರೂ ಕೊಡ್ಲಕ್ಕ, ಫಾಸ್ಟ್ ಆಗಿ ಕೇಳಿಕೊಂಡು ಹೋಗ್ತಾರೆ.
ಇದು ಫಸ್ಟ್ ಎಲ್ಲ ಉತ್ತರವು ಶುರುವಾಗುವುದು ಪಾದಿಂದ ಹೇಳಿ. ಜಾತ್ರೆಯಲ್ಲಿ ದೇವರನ್ನು ಇದರಲ್ಲಿಯೂ ಹೊತ್ತು ಸುತ್ತು ಬರುತ್ತಾರೆ. ಪ್ರಯಾಣ ಮಾಡುವವನನ್ನು ಹೀಗನ್ನುತ್ತಾರೆ ಪಯಣಿಕ. ಸೂರ್ಯ ಈ ದಿಕ್ಕಿನಲ್ಲಿಯೂ ಹುಟ್ಟುವುದಿಲ್ಲ. ಹಾಲನ್ನು ಸಂಸ್ಕರಿಸಿ ಮಾಡುವ ವಸ್ತು. ಹೀಗಾಯ್ತಲ್ಲ ಎಂದು ಬೇಸರ. ಶಾಲೆ ಕಾಲೇಜುಗಳಲ್ಲಿ ಮಕ್ಕಳು ಸಾಮಾನ್ಯವಾಗಿ ಇದಕ್ಕೆ ಹೆದರುತ್ತಾರೆ. ಶಾಲೆ ಕಾಲೇಜುಗಳಲ್ಲಿ ಮಕ್ಕಳು ಸಾಮಾನ್ಯವಾಗಿ ಇದಕ್ಕೆ ಹೆದರುತ್ತಾರೆ. ಸುವಾಸನೆಗೆ ಹೀಗೂ ಹುಳಿಯಲ್ಲಿ ಎರೆದು ಮಾಡುವ ತಿಂಡಿ. ಎರೆದು ಮಾಡುವ ತಿಂಡಿ. ಹಳ್ಳಿಯ ಕೆಲಸಕ್ಕಿಂತ ಇಲ್ಲಿನ ಕೆಲಸ ಚಂದವೆಂದು ಎರಡು ಮೂರು ಗುಂಪುಗಳಿರುವಾಗ ಕೇವಲ ಒಂದು ಗುಂಪಿಗೆ ಮಾತ್ರ ಬೇಕಾದ ಹಾಗೆ ಮಾಡುವುದನ್ನು ರಾಗವಾಗಿ ಹಾಡುವುದು ಪದ್ಯ. ಒಂದು ವಿಷಯವನ್ನು ಹುಡುಕಿ ಉತ್ತರ ಕಂಡುಹಿಡಿಯುವುದಕ್ಕೆ ಒಂದು ಪದಕೋಶ. ಒಂದು ವಿಷಯವನ್ನು ಹುಡುಕಿ ಉತ್ತರ ಕಂಡು ಹಿಡಿಯುವುದಕ್ಕೆ ಯಾವುದೇ ಅಪರಾಧ ವಿಷಯ ಎಂತದಿತ್ತು ಅದಾಗಿತ್ತು ಅದರ ಕಂಡು ಹಿಡಿಯುವುದಕ್ಕೆ ಅದರ ಮೇಲೆ ಸಿನಿಮಾ ಮಂದಿರದಲ್ಲಿ ಚಿತ್ರ ಪ್ರದರ್ಶಿಸುವ ತರಕಾರಿಗಳನ್ನು ಹಾಕಿ ಮಾಡುವ ಅಡಿಗೆಯ ಒಂದು ಪದಾರ್ಥ. ದೊಡ್ಡ ಬೆಟ್ಟವನ್ನು ಹೀಗೆ ಹೇಳುತ್ತಾರೆ. ಬೆಟ್ಟಗಳನ್ನು ಹೀಗೆ ಹೇಳುತ್ತಾರೆ. ಪಾಂಡವರು ಸೋತ ಆಟ. ಕ್ಯಾಲೆಂಡರ್ಗೆ ಕನ್ನಡದಲ್ಲಿ ಹೀಗನ್ನುತ್ತೇವೆ. ಹಿಂದೂ ಅದು ಅಡ್ಡಿ ಹೊತ್ತು ಯಾವುದಿಲ್ಲ. ಹಚ್ಚಿದರೆ ಜೋರು ಶಬ್ದ ಬರುತ್ತದೆ. ಹಚ್ಚಿದರೆ ಗೆದ್ದರೆ ಇದನ್ನು ತೊಡಿಸುವ ದಿನಾಲು ಓದಲು ಬರುತ್ತದೆ. ನಂಬಿದವರನ್ನು ಕೈ ಹಿಡಿದವನು ಅವನೊಬ್ಬನೇ. ಈಗ ಎಂತ ಮೊನ್ನೆ ಪುಳ್ಳನ ಮನೆಯಲ್ಲಿ ಕೊರಬರದ್ದು ಊರಲ್ಲಿ. ಈಗ ಪಾದದ್ದು ಅದಾದ ನಂತರವೂ ನಾನು ಒಂದು ಸುಮಾರು 11 ಅಕ್ಷರಗಳದ್ದು ಆ ಥರದ್ದು ಪ್ರಶ್ನೆ ತಯಾರಿಸಿದ್ದೆ. ಒಂಥರ ಗಮ್ಮತ್ತಾಗಿತ್ತು. ನನಗೂ ತಿಳಿಯದ್ದು ವಿಷಯಗಳು ಅವರಿಂದ ತಿಳಿಯಿತು, ಅವರಿಗೆ ತಿಳಿಯದ ವಿಷಯಗಳು ನನ್ನಿಂದ ತಿಳಿಯಿತು. ಒಂಥರ ಆ ಒಂದು ಸೆಷನ್ ಗಮ್ಮತ್ತಾಗಿತ್ತು. ಅದಾದ ನಂತರ ನಾವು ಮತ್ತು ಬೇರೆ ಆಟಗಳೆಲ್ಲ ಆಡಿದೆವು. ನನ್ನ ಗಂಡ ಹೇಳಿದ ಶತಮಾನೋತ್ಸವ ಅಂತ ಹೇಳಿದವಲ್ಲ, ಏನೋ ಒಂದು ಆಟಗಳು ಅಂತೂ ಒಂದು ಫುಲ್ ಡೇ ನಾವು ಒಂದು ಎಂತ ಹೇಳ್ತೇವೆ ಗಮ್ಮತ್ತು ಮಾಡಿಕೊಂಡಿದ್ದೆವು. ಒಂದು ಯಾವುದೇ ಒಂದು ವರ್ಕಿನ ಜಂಜಾಟ ಇಲ್ಲದೆ, ಇವತ್ತು ಇಂಥ ಕೆಲಸ ಆಗಲೇಬೇಕು ಅಂತ ಹೇಳುವ ಯಾವುದೇ ದೊಡ್ಡ ಮಟ್ಟಿನ ಜವಾಬ್ದಾರಿಗಳಿಲ್ಲದೆ ಒಟ್ಟು ನೆಮ್ಮದಿಯಲ್ಲಿ ಆ ದಿವಸವನ್ನು ನಾವು ಮುಗಿಸಿದೆವು. ಸಂತೋಷದಲ್ಲಿ ಕಾಲ ಕಳೆದೆವು. ಹಾಗೆ ಇದಾಗಿತ್ತು ನಮ್ಮ ಕೊಚ್ಚಿ ಡೇ 1 ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ, ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಆಗೋದು ಕೂಡ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇವೆ. ಅಲ್ಲಿವರೆಗೆ ನಮಸ್ಕಾರ.